ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತುಂಬಾನೇ ಟೇಸ್ಟಿಯಾಗಿರುವಂತಹ ಶಿವರಾತ್ರಿ ಹಬ್ಬದ ಸ್ಪೆಷಲ್ ತಂಬಿಟ್ಟು. ಇದು ಎಷ್ಟು ಸಾಫ್ಟ್ ಆಗಿ ಸ್ವೀಟ್ ಆಗಿ ಟೇಸ್ಟಿ ಆಗಿರುತ್ತೆ ಅಂದ್ರೆ ಈ ತರ ಮಾಡಿಟ್ಕೊಂಡ್ರೆ ತಂಬಿಟ್ಟನ್ನ 15 ದಿನಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಇದನ್ನ ಮಾಡ್ಕೊಳ್ಬಹುದು. ಹಾಗಾದ್ರೆ ಇಷ್ಟು ಟೇಸ್ಟಿಯಾಗಿರುವಂತಹ ತಂಬಿಟ್ಟನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾವಿವತ್ತು ಹುರಿಗಡ್ಲೆ ಅಥವಾ ಕಡಲೆ ಪಪ್ಪು ಅಂತ ಹೇಳ್ತೀವಲ್ಲ, ಅದರ ತಂಬಿಟ್ಟನ್ನ ಮಾಡ್ತಾ ಇದ್ದೀವಿ. ಇದನ್ನ ನಾವು ಮನೇಲೆ ಪುಡಿ ಮಾಡ್ಕೊಳ್ತಾ ಇದ್ದೀವಿ. ಸುಮಾರು ಅರ್ಧ ಕೆಜಿ ಹುರಿಗಡ್ಲೆನ ತಗೊಂಡು ಸ್ವಲ್ಪನೇ ಹಾಕಿ ಮಿಕ್ಸಿನಲ್ಲಿ ಈ ರೀತಿ ಸಾಫ್ಟ್ ಆಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ತರಿ ಇರಬಾರ್ದು, ಫುಲ್ಲಿ ಸಾಫ್ಟ್ ಆಗಿ ಪೌಡರ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಾದ್ಮೇಲೆ ಒಂದ್ಸರಿ ಈ ತರ ಜರಡಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಎಷ್ಟೇ ರುಬ್ಕೊಂಡ್ರು ಸ್ವಲ್ಪನಾರು ಕಡಲೆ ನುಚ್ಚು ಇರುತ್ತೆ. ಸೊ ಅದಕ್ಕೋಸ್ಕರ ಈ ತರ ಜರಡಿ ಮಾಡಿ ಎತ್ತಿಟ್ಕೊಳ್ಳೋಣ. ಇನ್ನೊಂದ್ ಕಡೆ ಪಾಕ ಮಾಡ್ಕೊಳ್ಳೋಣ. 1 ಗ್ಲಾಸ್ ನೀರನ್ನ ಹಾಕೊಳ್ತಾ ಇದೀವಿ. ಇದನ್ನ ಬಿಸಿ ಆಗಕ್ಕೆ ಇಟ್ಬಿಡೋಣ. ಇನ್ನೊಂದ್ ಕಡೆ ಅರ್ಧ ಹೋಳು ಕೊಬ್ಬರಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಹಸಿ ಕಡಲೆಕಾಯಿ ಬೀಜ ಸುಮಾರು 1/4 ಕೆಜಿಗಿಂತ ಕಡಿಮೆ. ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ತಂಬಿಟ್ಟಿಗೆ ಹಸಿ ಕಡಲೆಕಾಯಿ ಬೀಜ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮತ್ತೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದನೂ ಕೂಡ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಓಳು ಮಾಡಿ ಇಟ್ಕೊಳ್ಬೇಕು. ಒಂದು ಕೂಡ ಗುಂಡಾಗಿ ಇರಬಾರ್ದು. ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಪಾಕಕ್ಕೆ ಇಟ್ಟಿರುವಂತಹ ನೀರು ಬಿಸಿಯಾಗಿರುತ್ತೆ. ಅರ್ಧ ಕೆಜಿ ಕಡಲೆಗೆ ಅರ್ಧ ಕೆಜಿ ಬೆಲ್ಲ ಬೇಕಾಗುತ್ತೆ. ನಾವು ಈ ರೀತಿ ಉಂಡೆ ಬೆಲ್ಲ ತಗೊಂಡಿದೀವಿ. ಅದು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಏನಾದ್ರೂ ಸ್ವೀಟ್ ಮಾಡೋಕೆ. ಉಂಡೆ ಬೆಲ್ಲನೆಲ್ಲ ಚೆಚ್ಚಿ ಈ ರೀತಿ ಪುಡಿ ಮಾಡಿಕೊಂಡು ಪಾಕಕ್ಕೆ ಹಾಕೊಳ್ತಾ ಇದೀವಿ. ಬಿಸಿನೀರಿಗೆ ಹಾಕೊಂಡು ಅದನ್ನ ಕರಗೋದಕ್ಕೆ ಬಿಟ್ಬಿಡೋಣ. ಇನ್ನೊಂದ್ ಕಡೆ ಏಲಕ್ಕಿ ಪೌಡರ್ನ ಮಾಡ್ಕೊಳ್ತಾ ಇದೀವಿ. ಬಿಟ್ಟಿಗೆ ಯಾವಾಗ್ಲೂ ಏಲಕ್ಕಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದನ್ನು ಕೂಡ ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದೀವಿ. ಈಗ ಮೀಡಿಯಂ ಫ್ಲೇಮ್ ನಲ್ಲೇ ಗ್ಯಾಸ್ ಅನ್ನ ಇಟ್ಕೊಂಡು ತಿರುಗಿಸ್ಕೊಳ್ತಾ ಇರಬೇಕು. ಬೆಲ್ಲ ಎಲ್ಲ ಕರಗೋವರೆಗೂ ತಿರುಗಿಸ್ಕೊಳ್ಬೇಕು. ಬೆಲ್ಲ ಆಲ್ಮೋಸ್ಟ್ ಕರಗಿದೆ. ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದೀವಿ. ಮತ್ತೆ ಬೆಲ್ಲ ಕರಗಿದ್ರೆ ಸಾಕು, ಪಾಕ ರೆಡಿ ಆಗುತ್ತೆ. 1 ಎಳೆ 2 ಎಳೆ ಆ ತರ ಬರ್ಬೇಕು ಅಂತ ಏನಿಲ್ಲ. ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಬೇಕು ಅಷ್ಟೇ. ಈಗ ಚೆಕ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಬೆಲ್ಲ ಹಾಗೆ ಇದೆ ನೋಡಿ. ಇದನ್ನು ಕೂಡ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಸ್ವಲ್ಪ ಕರಗೋವರೆಗೂ ಕುದಿಸ್ಕೊಳ್ತಾ ಇದೀವಿ. ಬೆಲ್ಲ ಎಲ್ಲ ಕರಗಿದೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ಎತ್ತಿಟ್ಕೊಳ್ತಾ ಇದೀವಿ. ಈಗ ಹುರಿಗಡ್ಲೆನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಹಸಿ ಕಡಲೆಕಾಯಿ ಬೀಜ, ಕೊಬ್ಬರಿ ಪೀಸಸ್ ಎಲ್ಲವನ್ನು ಸೇರಿಸ್ಕೊತಾ ಇದೀವಿ. ಕೊಬ್ಬರಿ ಮತ್ತೆ ಹಸಿ ಕಡಲೆಕಾಯಿ ಬೀಜನ ತುಂಬಾ ಜಾಸ್ತಿಯನ್ನು ಹಾಕೊಳ್ಬಾರ್ದು. ನಮ್ಗೆ ತಂಬಿಟ್ಟನ್ನು ತಿನ್ನುವಾಗ ಅಲ್ಲಲ್ಲೇ ಸ್ವಲ್ಪ ಸಿಕ್ಕಿದ್ರೆ ಸಾಕು. ಇದೆಲ್ಲಾನು ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೆಲ್ಲದ ಪಾಕ ಬಿಸಿ ಇರುವಾಗಲೇ ನಾವು ತಂಬಿಟ್ಟನ್ನ ಮಾಡ್ಕೊಳ್ಬೇಕು. ಅದು ತುಂಬಾನೇ ತಣ್ಣಗಾದ್ರೆ ಮಾಡೋದಕ್ಕೆ ಬರೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ಮತ್ತೆ ಪಾಕ ಅಷ್ಟನ್ನು ಒಂದೇ ಸರಿ ಹಾಕೊಳ್ಬಾರ್ದು. ಏಕೆಂದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿ ಬರುತ್ತೆ. ಆಮೇಲೆ ಹಿಟ್ಟು ಪಾಕ ಎಲ್ಲ ತಣ್ಣಗಾಗ್ಬಿಟ್ರೆ ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ, ಕಟ್ಟೋದಿಕ್ಕೆಲ್ಲ ಬರೋದಿಲ್ಲ. ಅದಕ್ಕೆ ಸ್ವಲ್ಪನೇ ಹಿಟ್ಟಿಗೆ ಪಾಕನ ಹಾಕೊಂಡು ಬಿಸಿ ಇರುವಾಗ್ಲೇನೆ ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ತಂಬಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದೀವಿ. ಇದು ಮೀಡಿಯಂ ಸೈಜು ನೋಡಿ. ಈ ರೀತಿ ಸಾಫ್ಟ್ ಆಗಿ ರೌಂಡ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನೀವೇ ನೋಡ್ತಾ ಇರಬಹುದು. ತಂಬಿಟ್ಟಿಗೆ ಕಡಲೆ ಬೀಜ ಕೊಬ್ಬರಿ ಏನು ಬೇಡ ಅನ್ನೋರು ಪ್ಲೇನ್ ಆಗಿ ಮಾಡ್ಕೊಳ್ಬಹುದು. ಅದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಕಡಲೆ ಬೀಜ ಕೊಬ್ಬರಿನ ಸ್ಕಿಪ್ ಮಾಡ್ಕೊಂಡು ಜಸ್ಟ್ ಪಾಕ ಮತ್ತೆ ಹುರಿಗಡ್ಲೆ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ರೌಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಪಾಕ ಮಾಡ್ಕೊಂಡ್ಮೇಲೆ ಉಂಡೆ ಮಾಡೋ ಪ್ರೊಸೀಜರ್ ಇರುತ್ತಲ್ಲ, ಅದನ್ನ ತುಂಬಾ ಫಾಸ್ಟ್ ಆಗಿ ಮಾಡ್ಕೊಳ್ಬೇಕು. ಪಾಕ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಹೀಗೆ ಹಿಟ್ಟಿಗೆ ಸ್ವಲ್ಪನೇ ಪಾಕನ ಹಾಕೊಂಡು ನಮಗೆ ಬೇಕಾಗಿರೋ ಸೈಜ್ಗೆ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ಮತ್ತೆ ಉಂಡೆ ಮಾಡ್ಕೊಳ್ಳುವಾಗ ಹಿಟ್ಟೇನಾದ್ರೂ ಡ್ರೈ ಆಯಿತು ಅಂದ್ರೆ ಸ್ವಲ್ಪ ಪಾಕಕ್ಕೆ ಕೈಯನ್ನ ಎದ್ಕೊಂಡು ನಾವು ರೌಂಡ್ ಮಾಡ್ಕೊಳ್ಬಹುದು. ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ. ಮಕ್ಕಳೇನಾದ್ರು ಮನೇಲಿದ್ರೆ ಇದನ್ನ ಓಡಾಡ್ತಾ ತಿನ್ಕೊಳ್ತಾರೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವೆಲ್ಲಾದ್ರೂ ಟ್ರಿಪ್ ಹೋಗುವಾಗ ಇದನ್ನ ಮಾಡ್ಕೊಂಡು ತಗೊಂಡೋಗ್ಬೋದು. ಅಥವಾ ಮನೆಗೆ ಯಾರಾದ್ರೂ ಬಂದ್ರೆ ಸಡನ್ ಆಗಿ ಅವ್ರಿಗೇನಾದ್ರೂ ಸ್ವೀಟ್ ಮಾಡ್ಕೊಡ್ಬೇಕು ಅಂದ್ರೆ ಈ ತರ ಮಾಡ್ಕೊಟ್ಟು ನೋಡಿ, ತುಂಬಾ ಇಷ್ಟಪಡ್ತಾರೆ. ಅಥವಾ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಂತಾನೆ ಹೇಳ್ತೀವಿ ತಂಬಿಟ್ನ, ಅವಾಗ ಮಾಡ್ಕೊಂಡ್ರು ತುಂಬಾ ಸ್ಪೆಷಲ್ ಆಗಿನೇ ಇರುತ್ತೆ. ಮತ್ತೆ ಬಿಗಿನರ್ಸು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಈ ತರ ಮಾಡ್ಕೊಟ್ಟು ನೋಡಿ. ಮನೇಲಿರೋ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಎಂಜಾಯ್ ಅಂತೂ ಖಂಡಿತ ಮಾಡ್ತಾರೆ. ನೋಡಿದ್ರಲ್ಲ ತಂಬಿಟ್ಟನ್ನ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಿಮಗೆ ಗೊತ್ತಿರೋರೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.